ಎಲ್ಲರಿಗೂ ನಮಸ್ಕಾರ. ಬದುಕಿನ ಹಾದಿಯಲ್ಲಿ ಬೆಳಕಾಗುವ ಜ್ಯೋತಿಷ್ಯ ಶಾಸ್ತ್ರದ ವಿಶೇಷ ಮಾಹಿತಿ ನಿಮಗೆ ಆತ್ಮೀಯ ಸ್ವಾಗತ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಪ್ರತಿದಿನದ ರಾಶಿ ಭವಿಷ್ಯ, ಪಂಚಾಂಗ, ಜಾತಕದ ವಿಶ್ಲೇಷಣೆ ಹಾಗೂ ಧಾರ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದಿಡುತ್ತೇವೆ. ನಿಖರವಾದ ಭವಿಷ್ಯವಾಣಿ ತಪ್ಪದೇ ನೋಡಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ. ಇಂದು 3 ಮಾರ್ಚ್ 2026 ಮಂಗಳವಾರದ ರಾಶಿ ಚಕ್ರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ. ಮೇಷರಾಶಿ. ಮಂಗಳನ ಅಧಿಪತ್ಯದ ಮೇಷರಾಶಿಯವರಿಗೆ ಈ ದಿನವು ಅದ್ಭುತವಾದ ಚೈತನ್ಯದಿಂದ ಕೂಡಿರುತ್ತದೆ. ಮಾರ್ಚ್ ತಿಂಗಳ ಆರಂಭದ ಈ ದಿನದಲ್ಲಿ ನೀವು ಹೊಸ ಯೋಜನೆಯನ್ನು ರೂಪಿಸಲು ಮಾನಸಿಕವಾಗಿ ಸಿದ್ಧರಾಗುತ್ತೀರಿ. ಇಂದು ನಿಮ್ಮ ಆತ್ಮವಿಶ್ವಾಸವು ಶಿಖರದಲ್ಲಿರುತ್ತದೆ. ಯಾವುದೇ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಆದರೆ ಅತಿಯಾದ ಆತುರದ ಕೆಲಸ ಮಾಡಬೇಡಿ. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ತಾಳ್ಮೆ ಇರಲಿ. ಮೇಲಧಿಕಾರಿಗಳ ಬೆಂಬಲ ನಿಮ್ಮ ಕೆಲಸದ ಶೈಲಿಯನ್ನು ಕಂಡು ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನೀವು ಬಾಕಿ ಉಳಿಸಿಕೊಂಡ ಕೆಲಸಗಳು ಪೂರ್ಣಗೊಳಿಸುವ ಸೂಕ್ತ ಸಮಯವಿದು. ತಂಡದ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಕೆಲಸದ ಸ್ಥಳದಲ್ಲಿ ಕೆಲವರಿಗೆ ಉದ್ಯೋಗದ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಯೋಚಿಸುತ್ತಿರುವವರ ಅನುಭವಸ್ಥರ ಸಲಹೆ ಪಡೆದು ಮುಂದುವರಿಯಿರಿ. ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯ ಮಾಡುವುದು, ಉಳಿತಾಯದ ಕಡೆ ಗಮನ ಕೊಡಬೇಕು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ. ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವ ಯೋಜನೆ ರೂಪಿಸುವುದು. ಅವರ ಭಾವನೆಗಳಿಗೆ ಗೌರವ ನೀಡಿ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ಅವರ ಆಶೀರ್ವಾದವು ನಿಮ್ಮ ಕೆಲಸದಲ್ಲಿ ಯಶಸ್ಸು ತರಲಿದೆ. ಕಂಕಣಬಲ ಕೂಡಿ ಬರುವ ಸೂಚನೆಗಳಿವೆ. ಹೊಸ ಸಂಬಂಧಗಳ ಬಗ್ಗೆ ಮಾತುಕತೆ ನಡೆಯಲು ಇಂದು ಶುಭ ದಿನ. ಕಣ್ಣಿನ ಸಮಸ್ಯೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ. ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗಬಹುದು. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಕೊರತೆ ಕಾಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಹೆಚ್ಚಿನ ಶ್ರಮ ಹಾಕಬೇಕು. ಕಲಿಕೆಯಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಸೃಜನಶೀಲತೆಯನ್ನು ಅಳವಡಿಸಿಕೊಳ್ಳುವುದು ಲಾಭದಾಯಕ. ಶುಭ ಸೂಚನೆಗಳು ನೋಡುವುದಾದರೆ ಶುಭ ಸಂಖ್ಯೆ 9 ಮತ್ತು 1, ಶುಭ ಬಣ್ಣ ಕೆಂಪು ಮತ್ತು ಕೇಸರಿ. ಇಂದಿನ ವಿಶೇಷ ಪರಿಹಾರಗಳು: ಹನುಮಾನ್ ಚಾಲೀಸ ಪಠಿಸಿ. ಮಂಗಳವಾರವಾಗಿರುವುದರಿಂದ ಹನುಮಂತನ ಆರಾಧನೆ ನಿಮಗೆ ಶಕ್ತಿ ನೀಡುತ್ತದೆ. ಕೆಂಪು ಬಣ್ಣದ ದಾನ: ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಬೇಳೆ ದಾನ ಮಾಡಿ. ಮುಂಜಾನೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ನೀಡಿದ ದಿನ. ಚಂದ್ರನ ಸ್ಥಾನವು ನಿಮಗೆ ಸೃಜನಶೀಲ ಕೆಲಸದಲ್ಲಿ ಆಸಕ್ತಿ ಮೂಡಿಸುತ್ತದೆ. ಹಳೆಯ ಸಮಸ್ಯೆಗಳಿಗೆ ಇಂದು ತಾರ್ಕಿಕ ಅಂತ್ಯ ಸಿಗುವ ಸಾಧ್ಯತೆ ಇದೆ. ನೀವು ಇಂದು ಶಾಂತವಾಗಿ ಮತ್ತು ಸಂಯಮವಾಗಿ ವರ್ತಿಸುತ್ತೀರಿ. ಕಠಿಣ ಪರಿಸ್ಥಿತಿಗಳಲ್ಲೂ ಸುಲಭವಾಗಿ ನಿಭಾಯಿಸುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಎಲ್ಲರ ಗಮನ ಸೆಳೆಯುತ್ತದೆ. ದೀರ್ಘಕಾಲದ ಯೋಜನೆಯೊಂದು ಪೂರ್ಣಗೊಳ್ಳುವ ಹಂತಕ್ಕೆ ಬರುತ್ತದೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಸಿಗಲಿದೆ. ಟೀಮ್ ಲೀಡರ್ ಆಗಿ ಕೆಲಸ ಮಾಡಲು ಇಂದು ಯಶಸ್ಸಿನ ದಿನ. ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಇಂದು ಒಳ್ಳೆಯ ಕಂಪನಿಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಇಂದು ನೀವು ಬಂಗಾರ ಅಥವಾ ಬೆಳ್ಳಿ ವಸ್ತುವನ್ನು ಖರೀದಿಸಲು ಯೋಚಿಸುತ್ತೀರಿ. ಅದು ನಿಮಗೆ ಶುಭವನ್ನು ತರುತ್ತದೆ. ರಿಯಲ್ ಎಸ್ಟೇಟ್ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಗ್ರಾಹಕರು ಸಿಗಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪ್ರೇಮ ನಿವೇದನೆ ಮಾಡಲು ಅಥವಾ ಹಿರಿಯರ ಮುಂದೆ ಮದುವೆ ಪ್ರಸ್ತಾವ ಮಾಡಲು ಉತ್ತಮ ದಿನ. ಮಕ್ಕಳ ಸಾಧನೆಯಿಂದ ಮನೆಯಲ್ಲಿ ಹೆಮ್ಮೆಯ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ಮುದ ನೀಡುತ್ತದೆ. ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸೋಂಕು ಅಥವಾ ಹಲ್ಲಿನ ನೋವು ಕಾಣಿಸಿಕೊಳ್ಳಬಹುದು. ತಂಪು ಪಾನೀಯಗಳಿಂದ ದೂರವಿರಿ. ಬೆಳಿಗ್ಗೆ ನಡೆಯುವ ನಡಿಗೆ ನಿಮ್ಮ ಇಡೀ ದಿನ ಉತ್ಸಾಹ ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲ
ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗುವ, ಕಲೆ, ಸಂಗೀತ ಅಥವಾ ವಿನ್ಯಾಸ ಕ್ಷೇತ್ರದಲ್ಲಿರುವವರಿಗೆ ಒಂದು ಹೊಸ ಆವಿಷ್ಕಾರ ಮಾಡಲು ಸಾಧ್ಯವಾಗುತ್ತದೆ. ಓದಿನ ನಿರತೆ ಕಾಯ್ದುಕೊಳ್ಳಿ. ವಿಶೇಷ ಸೂಚನೆ: ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಬಿಳಿ ಮತ್ತು ಹಸಿರು. ಮತ್ತೆ ವಿಶೇಷ ಪರಿಹಾರ ನೋಡೋದಾದ್ರೆ, ಬೆಳಗ್ಗೆ ಮಹಾಲಕ್ಷ್ಮಿ ದೀಪ ಹಚ್ಚಿ ಅಥವಾ ಅಷ್ಟೋತ್ತರ ಪಠಿಸಿ. ಇದು ಆರ್ಥಿಕ ಸಮೃದ್ಧಿ ನೀಡುತ್ತದೆ. ಇಂದು ಹಣೆ ಮೇಲೆ ಕೇಸರಿ ತಿಲಕ ಇಟ್ಟುಕೊಳ್ಳುವುದು ಅಥವಾ ಬಿಳಿ ಬಣ್ಣದ ಹೂವನ್ನು ದೇವಿಗೆ ಅರ್ಪಿಸುವುದು ಉತ್ತಮ. ಹಸುಗಳಿಗೆ ಹಸಿರು ಮೇವು ಅಥವಾ ಬೆಲ್ಲನ್ನು ತಿನ್ನಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಸೃಜನಶೀಲತೆಯಿಂದ ಕೂಡಿದ ದಿನ. ನಿಮ್ಮ ಆಲೋಚನೆಗಳು ವೇಗವಾಗಿರುತ್ತದೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೆಚ್ಚಿಸುತ್ತೀರಿ. ಆದರೆ ಏಕಕಾಲಕ್ಕೆ ಹಲವು ಕೆಲಸಗಳನ್ನು ಕೈಗೊಳ್ಳಬೇಡಿ, ಇದು ಗೊಂದಲಕ್ಕೆ ಕಾರಣವಾಗಬಹುದು. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ನಿಮ್ಮ ಮಾತಿನ ಚಾತುರ್ಯದಿಂದ ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುತ್ತೀರಿ. ಸಭೆಗಳಲ್ಲಿ ನಿಮ್ಮ ಐಡಿಯಾಗಳಿಗೆ ಮನ್ನಣೆ ಸಿಗಲಿದೆ. ಪತ್ರಕರ್ತರು, ಬರಹಗಾರರು ಮತ್ತು ಐಟಿ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದ ದಿನ. ಸಹೋದ್ಯೋಗಿಗಳ ನಡುವೆ ಅನಗತ್ಯ ಗಾಳಿ ಮಾತುಗಳಿಗೆ ಕಿವಿಯೊಡ್ಡಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಲಿ. ಇಂದು ಆದಾಯಕ್ಕಿಂತ ಖರ್ಚು ಅಧಿಕವಾಗುವ ಸಾಧ್ಯತೆ ಇದೆ. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತ್ವರಿತ ಲಾಭದ ಆಸೆಗೆ ಬಿದ್ದು ದೊಡ್ಡ ಹಣ ಕಳೆದುಕೊಳ್ಳಬೇಡಿ. ವ್ಯಾಪಾರದಲ್ಲಿ ಹೊಸಬರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಾಗ ದಾಖಲೆಯನ್ನು ಪರಿಶೀಲಿಸಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮೌನವಾಗಿರುವುದು ಅಥವಾ ಅವರ ಮಾತನ್ನು ಕೇಳುವುದು ಸಮಸ್ಯೆಯನ್ನು ಬಗೆಹರಿಸಬಹುದು. ಕಷ್ಟದ ಸಮಯದಲ್ಲಿ ಸಹೋದರ ಅಥವಾ ಹತ್ತಿರದ ಸಂಬಂಧಿಗಳಿಂದ ಬೆಂಬಲ ಸಿಗುತ್ತದೆ. ಇಂದು ಸಂಜೆ ಹಳೆಯ ಸ್ನೇಹಿತರ ಭೇಟಿ ಮಾಡುವ ಅಥವಾ ಅವರಿಂದ ಕರೆ ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಅತಿಯಾದ ಕೆಲಸದ ಒತ್ತಡದಿಂದ ನರದ ದೌರ್ಬಲ್ಯ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ಅವಶ್ಯಕ. ರಾತ್ರಿ ತಡವಾಗಿ ಮೊಬೈಲ್ ಬಳಸುವುದನ್ನು ತಪ್ಪಿಸಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಹಸಿರು ತರಕಾರಿ ಅಥವಾ ಹಣ್ಣನ್ನು ಹೆಚ್ಚಾಗಿ ಸೇವಿಸಿ. ವಿದ್ಯಾರ್ಥಿಗಳಿಗೆ ಇಂದು ಶುಭ ದಿನ. ವಿಶೇಷವಾಗಿ ವಿಜ್ಞಾನ, ಗಣಿತ ಮತ್ತು ಸಂವಹನ ವಿಷಯದಲ್ಲಿ ಓದುತ್ತಿರುವವರಿಗೆ ಯಶಸ್ಸು ಸಿಗಲಿದೆ. ವಿದೇಶಿ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಶುಭ ಸೂಚನೆ ನೋಡೋದಾದ್ರೆ, ಶುಭ ಸಂಖ್ಯೆ 5 ಮತ್ತು 3, ಶುಭ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ವಿಶೇಷ ಪರಿಹಾರ ನೋಡೋದಾದ್ರೆ, ಬೆಳಗ್ಗೆ ಗಣಪತಿಗೆ ದೂರ್ವೆ ಅಥವಾ ಗರ್ಕೆ ಅರ್ಪಿಸಿ. ಸಂಕಷ್ಟಹರ ಚತುರ್ಥಿ ಸ್ತೋತ್ರ ಪಠಿಸಿ. ಇದು ವಿಘ್ನೆಯನ್ನು ನಿವಾರಿಸುತ್ತದೆ. ಮನೆಯಲ್ಲಿ, ಬಾಲ್ಕನಿಯಲ್ಲಿ ಅಥವಾ ಹೊರಗಡೆ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಯನ್ನು ದಾನ ಮಾಡುವುದರಿಂದ ಬುಧನ ಅನುಗ್ರಹ ಸಿಗುತ್ತದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು. ಚಂದ್ರನ ಪ್ರಭಾವದಿಂದ ನೀವು ಅತಿಯಾದ ಭಾವುಕವಾಗುವ ಸಾಧ್ಯತೆ ಇದೆ. ಸಣ್ಣ ವಿಷಯವಕ್ಕೂ ಬೇಸರ ಮಾಡಿಕೊಳ್ಳುವುದು ಅಥವಾ ಅಂತಃಪ್ರಜ್ಞೆ ಬಹಳ ಬಲವಾಗಿರುತ್ತದೆ. ಆದ್ದರಿಂದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಹಳೆಯ ನೆನಪುಗಳು ಇಂದು ನಿಮ್ಮನ್ನು ಕಾಡಬಹುದು. ಕೆಲಸ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ನಿಮ್ಮ ತಾಳ್ಮೆಯಿಂದ ಅವು ಯಶಸ್ವಿಯಾಗಿ ನಿಭಾಯಿಸುವಿರಿ. ಕಚೇರಿಯಲ್ಲಿ ಮಹಿಳಾ ಸಹೋದ್ಯೋಗಿಗಳಿಂದ ನಿಮಗೆ ವಿಶೇಷ ಸಹಾಯ ಅಥವಾ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಯದಿಂದ ನಿಮ್ಮ ಕೆಲಸದ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ಹಣದ ಹರಿವು ಸಾಧಾರಣವಾಗಿರುತ್ತದೆ. ಬರಬೇಕಿದ್ದ ಹಳೆಯ ಬಾಕಿ ಹಣ ಇಂದು ಬರುವ ಸಾಧ್ಯತೆ ಕಡಿಮೆ ಇರುವುದರಿಂದ ವ್ಯವಹಾರದಲ್ಲಿ ತಾಳ್ಮೆ ಇರಲಿ. ಆಸ್ತಿ ಅಥವಾ ಮನೆ ಸಂಬಂಧಿಸಿದ ವ್ಯವಹಾರ ಮಾಡುವಾಗ ಇಂದು ದಾಖಲೆಯನ್ನು 2 ಬಾರಿ ಪರಿಶೀಲಿಸಿ. ಮನೆ ಅಲಂಕಾರಿಕ ಅಥವಾ ಕುಟುಂಬ ಸದಸ್ಯರ ಅವಶ್ಯಕತೆಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಅವರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು, ಆದರೆ ಸಂಜೆ ವೇಳೆಗೆ ಎಲ್ಲವೂ ಸರಿಯಾಗಲಿದೆ. ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಲು ಇದು ಸಕಾಲ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿ ಕೇಳುವಿರಿ. ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸ ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಶೀತ ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಎಚ್ಚರವಿರಲಿ. ಉಗುರು ಬೆಚ್ಚಗಿನ ನೀರನ್ನು ಸೇವಿಸುವುದು ಉತ್ತಮ. ಇದು ಕನಿಷ್ಠ 15 ನಿಮಿಷ ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತದೆ.
ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಕಾಪಾಡಿಕೊಳ್ಳುವ ಸಕಾಲ. ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು. ಗ್ರೂಪ್ ಸ್ಟಡಿ ಅಥವಾ ಸ್ನೇಹಿತರ ಜೊತೆ ಸೇರಿ ಓದುವುದು ಇಂದು ನಿಮಗೆ ಹೆಚ್ಚು ಸಹಕಾರಿಯಾಗಲಿದೆ. ಶುಭ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿಯ ಬಣ್ಣ. ಮತ್ತು ಇಂದಿನ ವಿಶೇಷ ಪರಿಹಾರ ನೋಡೋದಾದ್ರೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಬಡವರಿಗೆ ಹಾಲು ಅಥವಾ ಅಕ್ಕಿ ದಾನ ಮಾಡಿ. ಮನೆಯಿಂದ ಹೊರಡುವ ಮುನ್ನ ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಮಾಡೋದು. ಇದರಿಂದ ನಿಮ್ಮ ಕೆಲಸ ಸುಗಮವಾಗಿ ಸಾಗಲಿದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಅತ್ಯಂತ ಆತ್ಮವಿಶ್ವಾಸದ ದಿನ. ಸೂರ್ಯನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿ ಆಕರ್ಷಣೆ ಇರುತ್ತದೆ. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಕೆಲಸವನ್ನು ನೀವು ಮಾಡುವಿರಿ. ಇಂದು ನೀವು ಕೈಗೊಳ್ಳುವ ಯಾವುದೇ ಸಾಹಸ ನಿರ್ಧಾರ ಭವಿಷ್ಯದಲ್ಲಿ ಉತ್ತಮ ಫಲ ನೀಡುತ್ತದೆ. ನಿಮ್ಮಲ್ಲಿ ನಾಯಕತ್ವದ ಗುಣ ಇಂದು ಎಲ್ಲರ ಗಮನ ಸೆಳೆಯುತ್ತದೆ. ಕಚೇರಿಯಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶ ಸಿಗಬಹುದು. ನಿಮ್ಮ ನಿರ್ಧಾರಗಳನ್ನು ಮೇಲಧಿಕಾರಿಗಳು ಮುಕ್ತವಾಗಿ ಒಪ್ಪಿಕೊಳ್ಳುತ್ತಾರೆ. ಸರ್ಕಾರ ವಲಯದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳಿಗಾಗಿ ಕಾಯುತ್ತಿರುವವರಿಗೆ ಇಂದು ಶುಭ ಸುದ್ದಿ. ಪ್ರಮೋಷನ್ ಅಥವಾ ಸಂಬಳ ಏರಿಕೆ ಮಾತುಕತೆ ನಡೆಸಲು ಇದು ಅತ್ಯಂತ ಉತ್ತಮ ಸಮಯ. ಷೇರು ಮಾರುಕಟ್ಟೆ ಅಥವಾ ಸ್ಥಿರಾಸ್ತಿ ಮೇಲೆ ಹೂಡಿಕೆ ಮಾಡುವುದು ಯೋಗವಿದೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರ ದೊಡ್ಡ ಆರ್ಡರ್ಗಳು ಬರುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಣದ ವಿಷಯದಲ್ಲಿ ಯಾರಾದರೂ ಸಾಲ ನೀಡುವುದು ಸ್ವಲ್ಪ ಯೋಚಿಸಿ. ಮರಳಿ ಪಡೆಯುವುದು ಬಹಳ ಕಷ್ಟ. ತಂದೆ ಅಥವಾ ಮನೆಯ ಹಿರಿಯರಿಂದ ಆರ್ಥಿಕ ಸಹಾಯ ಅಥವಾ ಪ್ರಮುಖ ಸಲಹೆಗಳು ಸಿಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ಮನಸ್ತಾಪ ಸಮಸ್ಯೆ ಬರದಂತೆ ನೋಡಿಕೊಳ್ಳಿ. ಪ್ರೀತಿಯಿಂದ ಎಲ್ಲರೂ ಗೆಲ್ಲಬೇಕು. ಇಂದು ಯಾವುದಾದರೂ ಸಾರ್ವಜನಿಕ ಸಮಾರಂಭದಲ್ಲಿ ನೀವು ಸನ್ಮಾನಕ್ಕೊಳಗಾಗುವಿರಿ ಅಥವಾ ಗೌರವ ನೀಡಲ್ಪಡುವ ಸಾಧ್ಯತೆ ಇದೆ. ಹೃದಯ ಸಮಸ್ಯೆ ಇರುವವರು ಅಥವಾ ಬೆನ್ನು ನೋವು ಸಮಸ್ಯೆ ಇರುವವರು ಇಂದು ಭಾರ ವಸ್ತುವನ್ನು ಎತ್ತಬೇಡಿ. ಇಡೀ ದಿನ ನೀವು ಬಹಳ ಕ್ರಿಯಾಶೀಲರಾಗಿರುತ್ತೀರಿ. ಅತಿಯಾದ ಮಸಾಲೆ ಪದಾರ್ಥ ಸೇವನೆಯಿಂದ ದೂರ ಇರಿ. ಇದು ಹೊಟ್ಟೆಗೆ ಉರಿತ ಕಾಣಬಹುದು. ವಿದ್ಯಾರ್ಥಿಗಳಿಗೆ ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಶಸ್ಸು ಸಿಗಲಿದೆ. ಕ್ರೀಡೆ ಅಥವಾ ರಾಜಕೀಯ ವಿಜ್ಞಾನ ಓದುತ್ತಿರುವವರಿಗೆ ಇಂದು ವಿಶೇಷವಾದ ಸಾಧನೆ ಮಾಡುವ ಅವಕಾಶ ಸಿಗಲಿದೆ. ಶಿಕ್ಷಕರಿಂದ ಪ್ರಶಂಸೆ ಪಡೆಯುವ ಸಾಧ್ಯತೆ ಇದೆ. ಇನ್ನು ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 1 ಮತ್ತು 9, ಶುಭ ಬಣ್ಣ ಕಿತ್ತಾಳೆ ಮತ್ತು ಸುವರ್ಣ ಬಣ್ಣ. ವಿಶೇಷ ಪರಿಹಾರ ನೋಡೋದಾದ್ರೆ ಮುಂಜಾನೆ ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅರ್ಪಿಸುವುದು, ಅರ್ಘ್ಯ ನೀಡಿ. ಅಥವಾ ಆದಿತ್ಯ ಹೃದಯ ಸ್ತೋತ್ರ ಮಂತ್ರವನ್ನು ಪಠಿಸುವುದರಿಂದ ಶತ್ರುನಾಶ, ಕಾರ್ಯಸಿದ್ಧಿ ಯೋಗವಿದೆ. ಗೋಧಿ ಅಥವಾ ಕೆಂಪು ಬಣ್ಣದ ಹಣ್ಣನ್ನು ದಾನ ಮಾಡುವುದು ನಿಮಗೆ ಶ್ರೇಯಸ್ಕರ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯಂತ ವ್ಯವಸ್ಥಿತವಾದ ದಿನ. ನೀವು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಲು ಬಯಸುತ್ತೀರಿ. ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ ಮತ್ತು ಸಂಕೀರ್ಣ ಸಮಸ್ಯೆಗಳಿಂದ ಸುಲಭವಾಗಿ ಪರಿಹಾರ ಕಂಡುಕೊಳ್ಳುವಿರಿ. ಆದರೆ ಸಣ್ಣ ವಿಷಯಗಳಿಗೂ ಅತಿಯಾದ ತಲೆ ಕೆಡಿಸಿಕೊಳ್ಳುವ ಗುಣ ನಿಮ್ಮದು. ಹಾಗೆ ಕೆಲಸದ ಒತ್ತಡದಿಂದ ದೂರವಿರಿ. ಪರಿಪೂರ್ಣತೆಯ ಹಠ ಮಾಡುವ ಕೆಲಸ ಮುಗಿಸುವ ಕಡೆ ಗಮನ ಹರಿಸಿ. ನಿಮ್ಮ ಕೆಲಸದಲ್ಲಿ ನಿಖರತೆ ಕಂಡು ಮೇಲಧಿಕಾರಿಗಳು ಮೆಚ್ಚುಗೆ ಸೂಚಿಸುವರು. ಅಕೌಂಟಿಂಗ್, ಬ್ಯಾಂಕಿಂಗ್ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿರುವವರಿಗೆ ಅತ್ಯುತ್ತಮ ದಿನ. ಹೊಸ ಕೆಲಸವನ್ನು ಆರಂಭಿಸಲು ಅಥವಾ ಹೊಸ ಜವಾಬ್ದಾರಿ ವಹಿಸಿಕೊಳ್ಳಲು ಇದು ಸುಸಮಯ. ನಿಮ್ಮ ಟೀಕೆಗಳು ಇತರರಿಗೆ ನೋವುಂಟು ಮಾಡದಂತೆ ಎಚ್ಚರ ವಹಿಸಿ. ಸಲಹೆ ನೀಡುವಾಗ ಮೃದುವಾಗಿ ನೀಡಿ. ಇಂದು ನೀವು ಹಳೆಯ ಸಾಲವನ್ನು ತೀರಿಸಲು ಅಥವಾ ಉಳಿತಾಯ ಮಾಡಲು ಹಣ ಹೂಡಲು ಯೋಚಿಸುತ್ತೀರಿ. ಇದು ಉತ್ತಮ ನಿರ್ಧಾರ. ಸಗಟು ವ್ಯಾಪಾರಿಗಳಿಗೆ ಇಂದು ಹೆಚ್ಚಿನ ಲಾಭ ಸಿಗುತ್ತದೆ. ಆನ್ಲೈನ್ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಇಂದು ಅಪರಿಚಿತ ವ್ಯಕ್ತಿಗಳ ಜೊತೆ ಹಣಕಾಸಿನ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಕುಟುಂಬದ ಸದಸ್ಯರೊಂದಿಗೆ ಹಳೆಯ ವಿಷಯವನ್ನು ಚರ್ಚಿಸಲು ಮನಸ್ತಾಪ ಇದು ಒಳ್ಳೆಯ ದಿನ. ನಿಮ್ಮ ಸಂಗಾತಿ ನಿಮ್ಮ ಕೆಲಸದಲ್ಲಿ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಅವರ ಸಣ್ಣ ಸಲಹೆ ನಿಮಗೆ ದೊಡ್ಡ ಶಕ್ತಿಯಾಗಿ ನೀಡಲಿದೆ. ಇಂದು ಮನೆಯಲ್ಲಿ ಸ್ವಚ್ಛತೆಗೆ ಅಥವಾ ಹಳೆಯ ವಸ್ತುಗಳ ವಿಲೇವಾರಿ ಮಾಡಲು ಸಮಯ ಮೀಸಲಿಡುವಿರಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ. ಮೆದುಳಿನ ಅತಿಯಾದ ಕೆಲಸ ಮಾಡುವುದರಿಂದ ತಲೆನೋವು ಬರಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ನಿಯಮಿತ ವಿರಾಮ ಪಡೆದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಿಸುವ ದಿನ. ವಿಶೇಷವಾಗಿ ಸಂಶೋಧನೆ, ವಿಜ್ಞಾನ ಅಥವಾ ಗಣಿತ ವಿಷಯ ಓದುತ್ತಿರುವವರಿಗೆ ಹೊಸ ವಿಷಯಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಲು ಇದು ಉತ್ತಮ ದಿನ. ಶುಭ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 5 ಮತ್ತು 6, ಶುಭ ಬಣ್ಣ ಹಸಿರು ಮತ್ತು ಕಡು ನೀಲಿ. ವಿಶೇಷ ಪರಿಹಾರ ನೋಡೋದಾದ್ರೆ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮನಸ್ಸಿಗೆ ಶಾಂತಿ ಅಥವಾ ಕಾರ್ಯಸಿದ್ಧಿಯಾಗುತ್ತದೆ.
ಇಂದು ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಸಿರು ಕರವಸ್ತ್ರ ಇಟ್ಟುಕೊಳ್ಳುವುದು ನಿಮಗೆ ಅದೃಷ್ಟವನ್ನು ತರಲಿದೆ. ಯಾವುದಾದರೂ ಅನಾಥಾಶ್ರಮಕ್ಕೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಓದಲು ಸಹಾಯ ಮಾಡುವ ಲೇಖನ ಸಾಮಗ್ರಿಗಳು ದಾನ ಮಾಡಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ದಿನ. ನಿಮ್ಮ ಹೆಸರಿಗೆ ತಕ್ಕಂತೆ ನೀವು ಪ್ರತಿಯೊಂದು ವಿಷಯದಲ್ಲೂ ಸಮತೋಲನೆ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತೀರಿ. ಇಂದು ನೀವು ದ್ವಂದ್ವ ಮನಸ್ಥಿತಿಯಿಂದ ಹೊರಬಂದು ದೃಢವಾದ ನಿರ್ಧಾರ ತೆಗೆದುಕೊಳ್ಳುವಿರಿ. ಕಲೆ, ಸಾಹಿತ್ಯ ಹಾಗೂ ಸೌಂದರ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅನುಕೂಲವಾದ ವಾತಾವರಣ ಕಂಡುಬರುತ್ತದೆ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೆಚ್ಚಿನ ಲಾಭ ಸಿಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಯೋಚಿಸಿ, ಆದರೆ ಇದು ನಿಮಗೆ ಶುಭ ದಿನ. ವಿನ್ಯಾಸಕರು, ಕಲಾವಿದರು ಮತ್ತು ಬ್ಯೂಟಿ ಇಂಡಸ್ಟ್ರಿಯಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಕಚೇರಿಯಲ್ಲಿ ನಡೆಯುವ ಗುಂಪುಗಾರಿಕೆಯಿಂದ ದೂರವಿರಿ. ನಿಮ್ಮ ತಟಸ್ಥ ಧೋರಣೆಯೇ ನಿಮಗೆ ಶ್ರೀರಕ್ಷೆ. ಇಂದು ನೀವು ಮನೆಗೆ ಬೇಕಾದ ಅಲಂಕಾರಿಕ ವಸ್ತುಗಳು ಅಥವಾ ಬೆಲೆ ಬಾಳುವ ಬಟ್ಟೆಗಳನ್ನು ಖರೀದಿಸಲು ಹಣ ವ್ಯಯಿಸುವ ಸಾಧ್ಯತೆ ಇದೆ. ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದು ಸಕಾಲ. ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಭವಿಷ್ಯದಲ್ಲಿ ಲಾಭ ನೀಡಲಿದೆ. ಯಾರಿಗಾದರೂ ನೀಡಿದ್ದ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಆರಂಭಕ್ಕೆ ಇದು ಉತ್ತಮವಾದ ದಿನ. ಸಮಾಜದ ಹಿರಿಯ ವ್ಯಕ್ತಿಗಳ ಭೇಟಿಯಿಂದ ನಿಮಗೆ ಲಾಭವಾಗಲಿದೆ. ಕುಟುಂಬದ ಕಾರ್ಯವೊಂದರಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ. ಪ್ರೇಮಿಗಳಿಗೆ ಇಂದು ವಿವಾಹ ಮಾತುಕತೆ ಮನೆಗೆ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಮೂತ್ರಪಿಂಡ ಅಥವಾ ಬೆನ್ನು ನೋವು ಅಥವಾ ಕಿಡ್ನಿ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗೆ ಹೆಚ್ಚಿನ ನೀರು ಕುಡಿಯಿರಿ ಮತ್ತು ವೈದ್ಯರ ಸಲಹೆ ಪಡೆಯಿರಿ. ಇಂದು ಸಂಜೆ ಸ್ವಲ್ಪ ಸಮಯ ಏಕಾಂತದಲ್ಲಿ ಅಥವಾ ಸಂಗೀತ ಕೇಳುತ್ತಾ ಕಳೆಯಿರಿ. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಮೋಜು ಮಸ್ತಿಯ ಜೊತೆಗೆ ಓದಿನ ಕಡೆಯೂ ಗಮನವಿರಲಿ. ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಸಾಧನೆ ಮಾಡಲು ಅವಕಾಶ ಸಿಗಲಿದೆ. ಪರೀಕ್ಷೆಯ ತಯಾರಿಯಲ್ಲಿರುವವರಿಗೆ ಗುಂಪು ಅಧ್ಯಯನಕ್ಕಿಂತ ಏಕಾಂತದಲ್ಲಿ ಓದುವುದು ಅಗತ್ಯ. ಶುಭ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 7 ಮತ್ತು 2, ಶುಭ ಬಣ್ಣ ಬಿಳಿ ಮತ್ತು ಗುಲಾಬಿ. ವಿಶೇಷ ಪರಿಹಾರ ನೋಡೋದಾದ್ರೆ ಮಹಾಲಕ್ಷ್ಮಿ ಅಥವಾ ದುರ್ಗಾ ದೇವಿಗೆ ಬಿಳಿ ಬಣ್ಣದ ಹೂವು ಅರ್ಪಿಸಿ. ಇಂದು ಸುಗಂಧ ದ್ರವ್ಯ ಅಥವಾ ಚಂದನವನ್ನು ಬಳಸುವುದರಿಂದ ಶುಕ್ರ ಗ್ರಹದ ಬಲ ಹೆಚ್ಚಾಗುತ್ತದೆ. ಬಡ ಹೆಣ್ಣು ಮಕ್ಕಳಿಗೆ ಅಥವಾ ಅಗತ್ಯವಿರುವವರಿಗೆ ಸಕ್ಕರೆ ಅಥವಾ ಮೊಸರನ್ನು ದಾನ ಮಾಡಿ. ಇಂದು ಗೋಚಾರ ಫಲಗಳ ಆಧಾರದ ಮೇಲೆ ಸಿದ್ಧಪಡಿಸಿದ ಸಾಮಾನ್ಯ ಭವಿಷ್ಯ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿನ ಗ್ರಹಗಳ ಬಗ್ಗೆ ತಕ್ಕಂತೆ ಫಲ ಬದಲಾಗಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಮಾನಸಿಕವಾಗಿ ಬಹಳ ಸದೃಢವಾದ ದಿನ. ನಿಮ್ಮ ದೃಢ ನಿಶ್ಚಯವು ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಗುಪ್ತ ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸುವಿರಿ. ಆದರೆ ಅತಿಯಾದ ಕೋಪ ಅಥವಾ ಹಠಮಾರಿ ಸ್ವಭಾವ ನಿಮ್ಮ ಆತ್ಮೀಯರಿಂದ ನಿಮ್ಮನ್ನು ದೂರ ಮಾಡಬಹುದು. ಮಾತಿನ ಮೇಲೆ ಹಿಡಿತವಿರಲಿ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸದಿಂದ ಗೆದ್ದುಕೊಳ್ಳಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ವೇಗ ಮತ್ತು ನಿಖರತೆ ಎಲ್ಲರಿಗೂ ಆಶ್ಚರ್ಯ ತರಬಹುದು. ಇಂದು ನೀವು ನಿಮ್ಮ ಪ್ರತಿಸ್ಪರ್ಧಿಗಿಂತ ಒಂದು ಹೆಜ್ಜೆ ಮುಂದಿರುತ್ತೀರಿ. ಪೊಲೀಸ್, ಮಿಲಿಟರಿ ಅಥವಾ ತಾಂತ್ರಿಕ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಶುಭ ದಿನ. ಪದೋನ್ನತಿ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಕಚೇರಿಯ ಗುಪ್ತ ವಿಚಾರಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಇದು ಭವಿಷ್ಯದಲ್ಲಿ ನಿಮಗೆ ಮುಳುವಾಗಬಹುದು. ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿಯುವ ಸಾಧ್ಯತೆ ಇದೆ. ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಸಣ್ಣ ಹೂಡಿಕೆ ದೊಡ್ಡ ಲಾಭ ತರಲಿದೆ. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಇಂದು ಕಠಿಣ ಸ್ಪರ್ಧೆ ಎದುರಾಗಬಹುದು, ಆದರೆ ನಿಮ್ಮ ಚಾತುರ್ಯದಿಂದ ಗ್ರಾಹಕರನ್ನು ಸೆಳೆಯುವಿರಿ. ದೀರ್ಘಕಾಲದಿಂದ ತಡೆ ಹಿಡಿದಿದ್ದ ಆಸ್ತಿ ವಿಚಾರಗಳು ಇಂದು ಸುಗಮವಾಗಿ ಸಾಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ವಾಗ್ವಾದ ಉಂಟಾಗಬಹುದು. ಶಾಂತವಾಗಿ ವರ್ತಿಸಿ. ಪ್ರೇಮ ಜೀವನದಲ್ಲಿ ತಿರುವು ಸಿಗಬಹುದು. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ಇಂದು ಸಮಯ ಕಳೆಯಿರಿ. ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆ ಬಗ್ಗೆ ನಿಮ್ಮ ಮೇಲೆ ಸ್ವಲ್ಪ ಕಾಳಜಿ ಇರಲಿ. ಬಿಪಿ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆ ಇರುವವರು ನಿಯಮಿತ ತಪಾಸಣೆ ಮಾಡಿಕೊಳ್ಳಿ. ವಾಹನ ಚಾಲನೆ ಮಾಡುವಾಗ ಮತ್ತು ಚೂಪಾದ ವಸ್ತು ಬಳಸುವಾಗ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ಗಾಯವಾಗುವ ಸಂಭವವಿದೆ.
ಕಠಿಣ ದೈಹಿಕ ವ್ಯಾಯಾಮವು ಇಂದು ನಿಮಗೆ ಮಾನಸಿಕ ಶಾಂತಿ ಮತ್ತು ದೇಹಕ್ಕೆ ಚೈತನ್ಯ ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಕ್ರೀಡೆ ಅಥವಾ ತಾಂತ್ರಿಕ ಶಿಕ್ಷಣದಲ್ಲಿ ಆಸಕ್ತಿ ಇರುವವರಿಗೆ ಇಂದು ಉತ್ತಮ ಅವಕಾಶಗಳು ಲಭಿಸಲಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸಿಕೊಳ್ಳಿ. ಪ್ರಾಣಾಯಾಮ ಮಾಡುವುದು ಉತ್ತಮ. ಶುಭ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 9 ಮತ್ತು 1, ಶುಭ ಬಣ್ಣ ಕೆಂಪು ಮತ್ತು ಕಂದು. ಇಂಧನ ವಿಶೇಷ ಪರಿಹಾರ ನೋಡೋದಾದ್ರೆ ಹನುಮಂತನಿಗೆ ಸಿಂಧೂರ ಅರ್ಪಿಸಿ ಅಥವಾ ಹನುಮಾನ್ ಚಾಲೀಸ ಪಠಿಸಿ. ಇದು ನಿಮ್ಮ ಭಯವನ್ನು ದೂರ ಮಾಡುತ್ತದೆ. ಮನೆಯಲ್ಲಿ ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸಿ ಕೆಲಸ ಆರಂಭಿಸಿ. ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಬೇಳೆ ದಾನ ಮಾಡುವುದರಿಂದ ಮಂಗಳನ ದೋಷ ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅವರಿಗೆ ಇಂದು ಅತ್ಯಂತ ಸಕಾರಾತ್ಮಕ ದಿನ. ನಿಮ್ಮಲ್ಲಿ ದಾರ್ಶನಿಕ ಆಲೋಚನೆಗಳು ಹೆಚ್ಚಾಗುತ್ತದೆ. ಹೊಸ ವಿಷಯಗಳನ್ನು ಕಲಿಯಲು ಅಥವಾ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ನೀವು ಆಸಕ್ತಿ ತೋರುವಿರಿ. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮಗೆ ಅತೀತ ಶಾಂತಿ ಸಿಗಲಿದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ದೃಢತೆ ಇರುತ್ತದೆ ಮತ್ತು ದೂರದ ದೃಷ್ಟಿಯ ಆಲೋಚನೆ ನಿಮಗೆ ಬಹಳ ಲಾಭ ತರಲಿದೆ. ಕಚೇರಿಯಲ್ಲಿ ನಿಮ್ಮ ಅನುಭವ ಮತ್ತು ಜ್ಞಾನಕ್ಕೆ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಾಗಿ ನಿಮ್ಮ ಬಳಿ ಬರುತ್ತಾರೆ. ಶಿಕ್ಷಕರು, ಉಪನ್ಯಾಸಕರು ಮತ್ತು ಸಲಹಾಗಾರರು ಇಂದು ಅತ್ಯಂತ ಶುಭ ದಿನ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರು ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ಇರುವವರಿಗೆ ಇಂದು ದೊಡ್ಡ ಮಟ್ಟದ ಲಾಭನೆ ಸಿಗುವ ಮುನ್ಸೂಚನೆ ಸಿಗಲಿದೆ. ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡಲು ಇಂದು ಅತ್ಯಂತ ಪ್ರಶಸ್ತವಾದ ದಿನ. ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಇಂದು ಲಾಭದಾಯಕ ದಿನ. ಅದೃಷ್ಟದ ಬೆಂಬಲದಿಂದಾಗಿ ಇಂದು ಅನಿರೀಕ್ಷಿತವಾಗಿ ಹಣದ ಹರಿವು ಹೆಚ್ಚಾಗಲಿದೆ. ಹೊಸ ಶಾಖೆ ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವವರಿಗೆ ಇಂದು ಅಡಿಪಾಯ ಹಾಕಲು ಶುಭ ದಿನ. ಮನೆಯ ಹಿರಿಯರೊಂದಿಗೆ ಕಾಲ ಕಳೆಯುವುದರಿಂದ ನಿಮಗೆ ಜೀವನದ ಮಹತ್ವ ಪಾಠ ಸಿಗಲಿದೆ. ತಂದೆಯ ಕಡೆಯಿಂದ ಆಸ್ತಿ ಅಥವಾ ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ಮನೆಯಲ್ಲಿ ಮಂಗಳ ಕಾರ್ಯ ಬಗ್ಗೆ ಮಾತುಕತೆ ನಡೆಸುವುದು. ಮಕ್ಕಳ ಕಡೆಯಿಂದ ಹೆಮ್ಮೆಯ ಸುದ್ದಿ ಕೇಳುವಿರಿ. ಲಿವರ್ ಸಮಸ್ಯೆ ಇರುವವರು ಮತ್ತು ಮಧುಮೇಹ ಆಹಾರದ ಬಗ್ಗೆ ಎಚ್ಚರ ವಹಿಸಿ. ಅತಿಯಾದ ಸಿಹಿ ಪದಾರ್ಥ ಸೇವನೆ ಬೇಡ. ಬೆಳಗಿನ ನಡಿಗೆ ಅಥವಾ ಸಣ್ಣ ಪ್ರಮಾಣದ ವ್ಯಾಯಾಮ ನಿಮ್ಮ ದೇಹವನ್ನು ಉಲ್ಲಾಸದಿಂದ ಇಡುತ್ತದೆ. ಮನಸ್ಸು ಉತ್ಸಾಹವಿದ್ದರೂ ದೈಹಿಕ ಸ್ವಲ್ಪ ದಣಿವು ಅನುಭವಿಸುತ್ತೀರಿ. ಸರಿಯಾದ ವಿಶ್ರಾಂತಿ ಅಗತ್ಯ. ವಿದ್ಯಾರ್ಥಿಗಳಿಗೆ ಇಂದು ಸುವರ್ಣ ಕಾಲ. ವಿಶೇಷವಾಗಿ ಉನ್ನತ ಶಿಕ್ಷಣ ಪ್ರಯತ್ನಿಸುತ್ತಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಪ್ರವೇಶ ಸಿಗುವ ಸಾಧ್ಯತೆ ಇದೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೊಸ ಆವಿಷ್ಕಾರಗಳ ಯಶಸ್ಸು ಸಿಗಲಿದೆ. ಶುಭ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 3 ಮತ್ತು 9, ಶುಭ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ. ಇಂದಿನ ವಿಶೇಷ ಪರಿಹಾರ ನೋಡೋದಾದ್ರೆ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಣೆಗೆ ಕೇಸರಿ ಅಥವಾ ಹಳದಿ ಚಂದನ ತಿಲಕ ಇಟ್ಟುಕೊಳ್ಳಿ. ಬಡವರಿಗೆ ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಇದು ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಗಂಭೀರವಾದ ಆಲೋಚನೆಗಳು ಹೆಚ್ಚಾಗುತ್ತದೆ. ನೀವು ನಿಮ್ಮ ಗುರಿಯತ್ತ ಹೆಚ್ಚು ಗಮನ ಹರಿಸುತ್ತೀರಿ. ಶನಿಯ ಪ್ರಭಾವದಿಂದ ಕೆಲಸ ಸ್ವಲ್ಪ ನಿಧಾನವಾಗಿ ಸಾಗಿದರೂ ಅವು ದೃಢವಾಗಿರುತ್ತದೆ. ಇಂದು ನೀವು ಯಾರನ್ನು ಅತಿಯಾಗಿ ನಂಬಬೇಡಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ವಿಶ್ವಾಸ ಇಡಿ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯಲು ಮುಂದುವರಿಯಿರಿ. ಉದ್ಯೋಗ ಕ್ಷೇತ್ರದಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು ಪಟ್ಟಿ ಉದ್ದವಾಗಿರುತ್ತದೆ. ಇದರಿಂದ ಸಂಜೆಯವರೆಗೂ ನೀವು ಕಾರ್ಯನಿರ್ವಹಿಸಲು ಸಿದ್ಧರಾಗಿರಿ. ನಿಮ್ಮ ಶಿಸ್ತು ಮತ್ತು ಸಂಯಮ ಪ್ರಜ್ಞೆಯಿಂದ ಮೇಲಧಿಕಾರಿಗಳು ಗಮನವಿರುತ್ತಾರೆ. ತಾಂತ್ರಿಕ ಕ್ಷೇತ್ರ, ಇಂಜಿನಿಯರಿಂಗ್ ಹಾಗೂ ಲೋಹದ ಕೆಲಸ ಮಾಡುವವರಿಗೆ ಇಂದು ಲಾಭದ ದಿನ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಜೊತೆ ವಾದಕ್ಕಿಳಿಯಬೇಡಿ. ಅವರು ನೀಡಿದ ಸಲಹೆಯಂತೆ ಶಾಂತವಾಗಿ ಕೇಳಿಕೊಳ್ಳಿ. ಇಂದು ನೀವು ದೀರ್ಘಾವಧಿವರೆಗೆ ಉಳಿತಾಯದ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಹಳೆಯ ಸಾಲಗಳನ್ನು ತೀರಿಸಲು ಹಣ ವ್ಯಯಿಸುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಲಾಭದ ನಿರೀಕ್ಷೆಗಿಂತಲೂ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ನಷ್ಟವಾಗುವುದಿಲ್ಲ. ನಿಮ್ಮ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಲಿದೆ. ಇಂದು ಭೂಮಿ ಅಥವಾ ಹಳೆಯ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಮಾತುಕತೆ ನಡೆಸುವಿರಿ. ಕುಟುಂಬದ ಸದಸ್ಯರು, ಮನೆಯ ಹಿರಿಯರ ಸದಸ್ಯರೊಂದಿಗೆ ಆರೋಗ್ಯದ ಬಗ್ಗೆ ವಹಿಸಬೇಕಾಗಬಹುದು. ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಳಿ. ಸಂಗಾತಿಯು ನಿಮ್ಮ ಕೆಲಸದ ಒತ್ತಡ ಅರ್ಥ ಮಾಡಿಕೊಂಡು ಬೆಂಬಲ ನೀಡುತ್ತಾರೆ. ಅವರೊಂದಿಗೆ ಸಮಾಲೋಚನೆ ನಡೆಸಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಂದು ನೀವು ಸಮಾಜದ ಹಿತದೃಷ್ಟಿಯಿಂದ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ಮೀಸಲಿಡಿ. ಮಂಡಿ ನೋವು ಅಥವಾ ಬೆನ್ನು ನೋವು
ಕಾಡಬಹುದು. ಸರಿಯಾದ ಭಂಗಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವುದು ಮುಖ್ಯ. ಹಳೆಯ ಆಹಾರ ಅಥವಾ ಹೆಚ್ಚು ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸಬೇಡಿ. ಪಾದಗಳ ನೋವು ಕಾಣಿಸಿಕೊಳ್ಳಬಹುದು. ಸರಿಯಾದ ವಿಶ್ರಾಂತಿ ಪಡೆಯಿರಿ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ಶ್ರಮದ ಅಗತ್ಯವಿದೆ. ಸುಲಭವಾಗಿ ಯಶಸ್ಸು ಸಿಗುವುದಿಲ್ಲ, ಆದರೆ ನಿಮ್ಮ ನಿರಂತರ ಪರಿಶ್ರಮದಿಂದ ಭವಿಷ್ಯದಲ್ಲಿ ಉತ್ತಮ ಫಲ ಸಿಗಲಿದೆ. ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಶುಭ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 8 ಮತ್ತು 4, ಶುಭ ಬಣ್ಣ ಕಪ್ಪು ಮತ್ತು ಕಡು ನೀಲಿ. ಹಾಗೆ ವಿಶೇಷ ಪರಿಹಾರ ನೋಡೋದಾದ್ರೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆ ದಾನ ಮಾಡಿ. ಅಸಹಾಯಕರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದರಿಂದ ಶನಿದೇವನ ಕೃಪೆ ಸಿಗಲಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಅನ್ವೇಷಣಾತ್ಮಕ ದಿನ. ನಿಮ್ಮ ಆಲೋಚನೆಗಳು ಇತರರಿಗಿಂತ ಭಿನ್ನವಾಗಿರುತ್ತದೆ. ಸಮಾಜಕ್ಕೆ ಏನಾದರೂ ಹೊಸದನ್ನು ನೀಡಬೇಕೆಂಬ ಹಂಬಲ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಇಂದು ನೀವು ಬಹಳ ಸ್ವತಂತ್ರರಾಗಿ ಇರಲು ಬಯಸುತ್ತೀರಿ. ಯಾರದೋ ಒತ್ತಡಕ್ಕೆ ಮಣಿದು ಕೆಲಸ ಮಾಡುವುದು ನಿಮಗೆ ಇಷ್ಟವಾಗುವುದಿಲ್ಲ. ಮಾನಸಿಕವಾಗಿ ನೀವು ಇಂದು ಬಹಳ ದೃಢವಾಗಿರುತ್ತೀರಿ ಮತ್ತು ಭವಿಷ್ಯದಲ್ಲಿ ದೊಡ್ಡ ಗುರಿ ಬಗ್ಗೆ ಯೋಚನೆ ರೂಪಿಸುವಿರಿ. ತಂತ್ರಜ್ಞಾನ ಮತ್ತು ನವೀಕರಣ, ಐಟಿ ವಲಯ, ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ಸು ಸಿಗುವ ದಿನ. ನಿಮ್ಮ ಹೊಸ ಐಡಿಯಾಗಳು ಕಚೇರಿಯಲ್ಲಿ ಭರ್ಜರಿ ಬೆಂಬಲ ಸಿಗುತ್ತದೆ. ತಂಡದಲ್ಲಿ ಕೆಲಸ ಮಾಡುವವರಿಗೆ ನಿಮ್ಮ ನಾಯಕತ್ವದ ಗುಣ ಹೊರಹೊಮ್ಮುತ್ತದೆ. ಕಿರಿಯ ಸಹೋದ್ಯೋಗಿಗಳು ನೀವು ಮಾರ್ಗದರ್ಶನರಾಗುತ್ತೀರಿ. ದೂರದ ಊರಿಗೆ ಪ್ರಯಾಣ ಅಥವಾ ಉದ್ಯೋಗದ ನಿಮಿತ್ತ ಬೇರೆ ನಗರಕ್ಕೆ ಹೋಗುವ ಮಾತುಕತೆಗಳು ಇಂದು ನಡೆಯಬಹುದು. ವ್ಯಾಪಾರದಲ್ಲಿ ಇಂದು ಹೊಸ ಜನರ ಭೇಟಿ ಸಿಗಲಿದೆ. ಇದು ಭವಿಷ್ಯದಲ್ಲಿ ದೊಡ್ಡ ವ್ಯವಹಾರಕ್ಕೆ ನಾಂದಿ ಹಾಡಬಹುದು. ಇ ಕಾಮರ್ಸ್ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರ ಮಾಡುತ್ತಿರುವವರಿಗೆ ಇಂದು ನಿರೀಕ್ಷಿತಗಿಂತ ಹೆಚ್ಚಿನ ಲಾಭ ಸಿಗಲಿದೆ. ಸಾಮಾಜಿಕ ಕೆಲಸಗಳಿಗಾಗಿ ಅಥವಾ ಸ್ನೇಹಿತರಿಗಾಗಿ ಇಂದು ಸ್ವಲ್ಪ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸಿ. ಇಂದು ನಿಮ್ಮ ಕಷ್ಟದ ಸಮಯದಲ್ಲಿ ಆತ್ಮೀಯ ಸ್ನೇಹಿತರು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಗೌರವದಿಂದ ಸಂಜೆ ವೇಳೆಗೆ ಎಲ್ಲವೂ ಸುಸೂತ್ರವಾಗಲಿದೆ. ಇಂದು ಯಾರನ್ನು ವಿಶೇಷ ವ್ಯಕ್ತಿಯ ಭೇಟಿ ನೀಡುವ ಅಥವಾ ಭೇಟಿಯಾಗುವ ಸಂಭವವಿದೆ. ಹಳೆಯ ಸಂಬಂಧಗಳು ಮತ್ತೆ ಚಿಗುರಬಹುದು. ಪಾದಗಳ ನೋವು ಅಥವಾ ರಕ್ತದ ಪರಿಚಲನೆ ಸಣ್ಣ ಪುಟ್ಟ ವ್ಯತ್ಯಾಸವಾಗಬಹುದು. ನಡಿಗೆ ಅಥವಾ ಹಗುರವಾದ ವ್ಯಾಯಾಮ ಮಾಡುವುದು ಉತ್ತಮ. ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡದಂತೆ ಸರಿಯಾದ ಸಮಯಕ್ಕೆ ಊಟ ಮಾಡಿ. ಅತಿಯಾದ ಯೋಚನೆ ನಿಮ್ಮ ನಿದ್ದೆ ಕೆಡಿಸಬಹುದು. ಆದ್ದರಿಂದ ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡಿ. ವಿದ್ಯಾರ್ಥಿಗಳಿಗೆ ಇಂದು ತಾಂತ್ರಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಓದುತ್ತಿರುವವರಿಗೆ ಇಂದು ಹೊಸ ಪ್ರಾಜೆಕ್ಟ್ ಆರಂಭಿಸಲು ಶುಭ ದಿನ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿರುವವರಿಗೆ ಸಾಮಾನ್ಯ ಜ್ಞಾನದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಶುಭ ಸಂಖ್ಯೆ ನೋಡೋದಾದ್ರೆ ಶುಭ ಸಂಖ್ಯೆ 8 ಮತ್ತು 11, ಶುಭ ಬಣ್ಣ ನೀಲಿ ಮತ್ತು ನೇರಳೆ. ಇಂದಿನ ವಿಶೇಷ ಪರಿಹಾರ ಹನುಮಾನ್ ಚಾಲಿಸ ಪಠಿಸುವುದರಿಂದ ಶನಿ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ಶಮಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ. ಅತ್ಯಂತ ಶುಭ ದಿನ. ಬಡವರಿಗೆ ಕಬ್ಬಿಣದ ವಸ್ತು ಅಥವಾ ಆಹಾರವನ್ನು ದಾನ ಮಾಡಿ. ಇದು ನಿಮ್ಮ ಕಾರ್ಯಸಿದ್ಧಿಗೆ ಸಕಾರವಾಗುತ್ತದೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಬಹಳ ಶಾಂತಿಯುತವಾದ ದಿನ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆ ಇಂದು ಉತ್ತುಂಗದಲ್ಲಿರುತ್ತದೆ. ಇಂದು ನೀವು ಪ್ರಾಪಂಚಿಕ ವಿಷಯಕ್ಕಿಂತ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ವಿಷಯಗಳ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಿ. ಮನಸ್ಸಿನಲ್ಲಿ ಸಾತ್ವಿಕ ಆಲೋಚನೆಗಳು ಮೂಡುತ್ತದೆ. ಯಾರಾದರೂ ಸಹಾಯ ಕೇಳಿ ಬಂದರೆ ನೀವು ಇಲ್ಲ ಎನ್ನದೇ ಸಹಾಯ ಮಾಡುವಿರಿ. ಉದ್ಯೋಗದ ನಿಮಿತ್ತ ಇಂದು ನೀವು ದೂರದ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಇದು ನಿಮಗೆ ಆಯಾಸ ತಂದರೂ ಭವಿಷ್ಯದಲ್ಲಿ ಲಾಭ ನೀಡುತ್ತದೆ. ಕಲಾವಿದರು, ಕವಿಗಳು ಮತ್ತು ಚಲನಚಿತ್ರ ರಂಗದಲ್ಲಿರುವವರಿಗೆ ಇಂದು ಸುವರ್ಣ ಅವಕಾಶ ಲಭಿಸಲಿದೆ. ಕಚೇರಿಯಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವರು ನಿಮ್ಮ ಕೆಲಸದಲ್ಲಿ ಅಡ್ಡಿಪಡಿಸುವರು. ಇಂದು ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತದೆ. ಸಾಧ್ಯತೆ ಇದ್ದರೆ ದಾನ ಧರ್ಮ ಅಥವಾ ಆಸ್ಪತ್ರೆಗೆ ವೆಚ್ಚಗಳಿಗಾಗಿ ಹಣ ವ್ಯಯವಾಗಬಹುದು. ಹೊಸದಾಗಿ ಹಣ ಹೂಡಿಕೆ ಮಾಡುವ ಮುನ್ನ ನುರಿತರ ಸಲಹೆ ಪಡೆಯಿರಿ. ಯಾರನ್ನು ಕುರುಡಾಗಿ ನಂಬಿ ಹಣ ನೀಡಬೇಡಿ. ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ. ಮನೆಯ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಅವರ ಸಲಹೆ ನಿಮ್ಮ ಸಾಕಷ್ಟು ದೂರ ಮಾಡಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ವೃದ್ಧಿಯಾಗಲಿದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸಬಹುದು. ಇಂದು ನೀವು ಪ್ರಕೃತಿ ಮಡಿಲಲ್ಲಿ ಏಕಾಂತದಲ್ಲಿ ಸಮಯ ಕಳೆಯಲು ಇಷ್ಟಪಡುತ್ತೀರಿ. ನಿದ್ರೆ ಅಥವಾ ಕಾಲು ನೋವು, ಸರಿಯಾದ ನಿದ್ರೆಯೇ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಪಾದದ ನೋವು ಕಾಣಿಸಿಕೊಳ್ಳಬಹುದು. ಹೆಚ್ಚು
ವಿಶ್ರಾಂತಿ ಕಡೆ ಗಮನ ಹರಿಸಿ. ನೀರಿನಿಂದ ಹರಡುವ ರೋಗಗಳ ಬಗ್ಗೆ ಎಚ್ಚರವಿರಲಿ. ಶುದ್ಧವಾದ ನೀರನ್ನು ಕುಡಿಯಿರಿ. ಮಾನಸಿಕ ಶಾಂತಿಗಾಗಿ ಇಂದು ಸ್ವಲ್ಪ ಸಮಯ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದು ಅಗತ್ಯ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಕೊರತೆ ಕಾಣಬಹುದು. ಓದಿನ ಕಡೆ ನಡುವೆಯೂ ಸಣ್ಣ ವಿರಾಮ ತೆಗೆದುಕೊಳ್ಳಿ. ಆಧ್ಯಾತ್ಮಿಕ ಅಥವಾ ತಾತ್ವಿಕ ವಿಷಯಗಳಿಗೆ ಅಭ್ಯಾಸ ಮಾಡುವುದರಿಂದ ಇಂದು ಹೊಸ ವಿಚಾರಗಳು ತಿಳಿಯಲಿದೆ. ಶುಭ ಸೂಚನೆ ನೋಡೋದಾದ್ರೆ ಶುಭ ಸಂಖ್ಯೆ 3 ಮತ್ತು 7, ಶುಭ ಬಣ್ಣ ಹಳದಿ ಮತ್ತು ಕೇಸರಿ. ಇಂದಿನ ವಿಶೇಷ ಪರಿಹಾರ ದಕ್ಷಿಣಾಮೂರ್ತಿಗೆ ಅಷ್ಟಕವನ್ನು ಪಠಿಸಿ ಅಥವಾ ರಾಘವೇಂದ್ರ ಸ್ವಾಮಿಗೆ ಸ್ತೋತ್ರ ಕೇಳಿ. ಬಡವರಿಗೆ ಬೇಳೆ ಅಥವಾ ಹಳದಿ ಬಣ್ಣದ ಹಣ್ಣನ್ನು ದಾನ ಮಾಡಿ. ಹಣೆಗೆ ಹಳದಿ ಚಂದನ ತಿಲಕ ಹಚ್ಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಪ್ರಶಾಂತತೆಗೆ ಒಳಗಾಗುತ್ತದೆ ಮತ್ತು ನಿಮ್ಮ ಕಾರ್ಯಸಿದ್ಧಿಯಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಾರ್ಚ್ 3, 2026ರ ದ್ವಾದಶ ರಾಶಿಗಳ ಇಂದಿನ ಫಲ. ನೆನಪಡಿ, ಗ್ರಹಗತಿಗಳು ನಮಗೆ ದಾರಿದೀಪವಷ್ಟೇ, ಆದರೆ ನಮ್ಮ ಸತತ ಪರಿಶ್ರಮ ಮತ್ತು ಸತ್ಕರ್ಮಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ನಿಮ್ಮ ರಾಶಿಯ ಬಗ್ಗೆ ಅಥವಾ ಜ್ಯೋತಿಷ್ಯದ ಬಗ್ಗೆ ಹೆಚ್ಚಿನ ಸಂದೇಹಗಳಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ದಿನನಿತ್ಯದ ರಾಶಿ ಭವಿಷ್ಯ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ನಿತ್ಯ ಭವಿಷ್ಯ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭ ದಿನ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.